ಹೆಲೋ ಎವ್ರಿವನ್, ಎಲ್ಲರೂ ಪಿ ಸಿ ಎಕ್ಸಾಮ್ ಅನ್ನ ಕೊಟ್ಟು ಬಂದಿರ್ತೀರಾ. ಹಾಗೆ ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಸ್ವಲ್ಪ ಕಷ್ಟ ಆಗಿರುತ್ತೆ. ಕೆಲವರಿಗೆ ಒಂದು 4-5 ಕ್ವಶನ್. ಆ ಕ್ವಶನ್ಗೆ ಈಸಿಯಾದ ಸೊಲ್ಯೂಷನ್ ಏನು, ಹಾಗೆ ಹಂಗೆ ಎಲ್ಲ ಕ್ವಶನ್ಗೂ ಸರಿಯಾದ ಸೊಲ್ಯೂಷನ್ ಏನು ಅಂತ ನಾನು ತಿಳಿಸೋದಕ್ಕೆ ಬಂದಿದ್ದೇನೆ. ನಾವು ಇಲ್ಲಿ ನಮ್ಮ ಚಾನಲ್ ಅಲ್ಲಿ ಆಕ್ಚುಲಿ ಪ್ರಿಪರೇಷನ್ ಮಾಡೋದು ನಾವು SSC. SSC ಅಂತಂದ್ರೆ ಮೆಂಟಲ್ ಎಬಿಲಿಟಿ ಫೇಮಸ್. ಮೆಂಟಲ್ ಎಬಿಲಿಟಿ ಕ್ವಶನ್ ಒಂದು ರಾಂಗ್ ಆಗೋಕೆ ಸಾಧ್ಯನೇ ಇಲ್ಲ. ಹಾಗೆ ಬೆಸ್ಟ್ ಮೆಥಡ್ ಕೂಡ ಇಲ್ಲೇ ಸಿಗೋದು ನಿಮಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ. ಸೊ ನಾವು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ, ನಾನು PC ಬಗ್ಗೆ ಹೋಲ್ ಪೇಪರ್ ಕೂಡ ಸಾಲ್ವ್ ಮಾಡ್ತಾ ಇಲ್ಲ. ಮೆಂಟಲ್ ಎಬಿಲಿಟಿ ಅಂತ ಬಂದ್ಬಿಟ್ರೆ ನಿಮ್ಗೆ ಈ ಪೇಪರ್, ಇದು ನನ್ನ ಚಾನಲ್ 100%. ಅಂಡ್ SSC ರಿಲೇಟೆಡ್ ಮ್ಯಾಥ್ಸ್ ಕೂಡ ಈ ಚಾನಲ್ ಬೆಸ್ಟ್ ಪ್ರಿಫರೇಬಲ್. ಯಾಕಂತಂದ್ರೆ ಇಷ್ಟು ಚೆನ್ನಾಗಿ ನಿಮ್ಗೆ ಕನ್ನಡದಲ್ಲಿ ಯಾವ ಟೀಚರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಪರ್ಟಿಕ್ಯುಲರ್ SSC. ಓಕೆನಾ. ಈ ಫಸ್ಟ್ ಕ್ವಶನ್ ಅಂತೂ ಎಲ್ಲರೂ ಹಾಕಿರ್ತಾರೆ, ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ, ಆದ್ರೂ ಸುಮ್ಮನೆ ಹೇಳ್ತೀನಿ. ಏನೋ ವೃತ್ತ ಇರೋದು ನೋಡ್ರಿ. 135 ಯಾವ್ದ್ರಲ್ಲಿದೆ? ಇದರಲ್ಲಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ 862 ಇದರಲ್ಲಿದೆ. ಸೊ ಈ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ಇದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಕಷ್ಟ ಆಗ್ಬೋದು, ಏನಾಗ್ಬೋದು ಅಂತ ಗೊತ್ತಿರಲ್ಲ. ಸೊ ಇದರಿಂದ ಗುಣಿಸಕ್ ನೋಡ್ತೀರಾ, ಬಾಕ್ಸಕ್ ನೋಡ್ತೀರಾ. 6 1 6, 4 ಉಳಿತು, 6 7 42, 17 ಬಂತು. ಸೊ ಇದನ್ನ 17ರಿಂದ ಬಾಕ್ಸಕ್ ಹೋದ್ರೆ 170 ಬರುತ್ತೆ, ಕ್ಯಾನ್ಸಲ್. ಸೊ ಓರೆ ಗುಣಾಕಾರ ಆಗುತ್ತಾ ನೋಡಿದ್ರೆ, ಅಂದ್ರೆ ಓರೆ ಮೇಲೆ. ಸೊ ಓರೆ ಮೇಲೆ ಏನಕ್ಕೆ ಸಂಬಂಧಪಟ್ಟಿರ್ಬೋದು? 6 6 36. ಓಕೆ, 6 6 36. ಇದು 10 6 60 ಬರಲ್ಲ. ಸೊ 6 ಸ್ಕ್ವೇರ್ ಹತ್ರ ಇದೆಯಾ? ಓಕೆ, 6 ಸ್ಕ್ವೇರ್ ಹತ್ರ ಇದೆ. 6 ಸ್ಕ್ವೇರ್ ಪ್ಲಸ್ 2. ಇದು 10 ಸ್ಕ್ವೇರ್ ಪ್ಲಸ್ 2 ಇದೆಯಾ? ಹೌದು, 102 ಇದೆ. ಸೊ 8 ಸ್ಕ್ವೇರ್ ಪ್ಲಸ್ 2 ಎಷ್ಟಾಗುತ್ತೆ? 64 ಪ್ಲಸ್ 2 66. ಸಿಂಪಲ್, ವೆರಿ ಸಿಂಪಲ್ ಆನ್ಸರ್ ಇದೆ. ನನಗಂತೂ ಕ್ವಶನ್ ನೋಡಿದ ತಕ್ಷಣ ಸ್ಕ್ವೇರ್ ಪ್ಲಸ್ 2 ಅಂತ ಅರ್ಥ ಹೋಗುತ್ತೆ. ಸೊ ನಿಮಗಿಲ್ಲಿ ಶಂಕುವಿನ ವಕ್ರ ಮೇಲ್ಮೈ ಇಷ್ಟು ಕೊಟ್ಟಿದ್ರೆ, ಇದು ಓರೆ ಎತ್ತರ ಅಂದ್ರೆ ಸ್ಲ್ಯಾಂಟ್ ಹೈಟ್ ಅಂತಂದ್ರೆ L ಕೊಟ್ಟಿದ್ದಾರೆ, ಹೆಚ್ಚು ಕೊಟ್ಟಿಲ್ಲ, ಹೆಚ್ಚು ಬೇರೆ, ಹೈಟ್ ಬೇರೆ. ಸೊ ಇಲ್ಲಿ ತ್ರಿಜ್ಯನ ಕೇಳಿದ್ದಾರೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪೈ RL. R ಅಂತಂದ್ರೆ ತ್ರಿಜ್ಯ, L ಅಂತಂದ್ರೆ ಸ್ಲ್ಯಾಂಟ್ ಹೈಟ್, ಅದನ್ನೇ ಕೊಟ್ಟಿದ್ದಾರೆ. ಇಲ್ಲ, ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ ನೋಡಿ, ಬರೆಯಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತೇಳಿ. ಸೊ 22/7 ಪೈ R ಇಲ್ಲಿ ಹಾಕೊಂಡಿದ್ದೀನಿ. 12 ಯಾವ್ದಿದು? ಸ್ಲ್ಯಾಂಟ್ ಹೈಟ್ ಅವ್ರು ಕೊಟ್ಟಿದ್ದಾರೆ. ಸೊ ಈಸ್ ಈಕ್ವಲ್ ಟು ಏನೋ 528 ಕೊಟ್ಟಿದ್ದಾರೆ. ಓಕೆನಾ. ಸೊ 22 2 44. ಸರಿ ಆಯ್ತಾ? 22 2 44. ಎಷ್ಟು ಉಳಿತು? 22 2 44, 6 2 8 ಉಳಿತು. ಸೊ 8 ಉಳಿತು, 88 ಆಯ್ತು. 22 4 88. ಎಷ್ಟಾಯ್ತು? 24 ಆಯ್ತು, ಹೋಯ್ತಿದ್ದು. ಸೊ 12ರಿಂದ ಹೊಡೆಯೋಣ. 12 1 12 2. ಸೊ 2 ಆಯ್ತು. ಈ ಕಡೆ 7 ಇರೋದು ಆ ಕಡೆ ಹೋಗುತ್ತೆ. 7 2 14. ಟೋಟಲ್ ಎಷ್ಟಾಗುತ್ತೆ? 6 14 ಬಂತು. ಅರ್ಥ ಆಯ್ತಲ್ವ? ಸಿಂಪಲ್ ಆಗಿದೆ. ಪೈ RL ಸೂತ್ರ ಹಾಕೊಂಡಿದ್ದೀನಿ, ಇದರಿಂದ ಇದನ್ನ ಹೊಡೆದಿದ್ದೀನಿ. ಸೊ 7 ಇರೋದು ಆ ಕಡೆ ಹೋಗುತ್ತೆ, 7 2 14 ಆಗುತ್ತೆ. R ಇನ್ ವ್ಯಾಲ್ಯೂ ಕೇಳಿದ್ದಾರೆ ನಮಗೆ, R ಇನ್ ವ್ಯಾಲ್ಯೂನ ನಾನು ಹಾಕೊಂಡಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾವು L ಎಂಬುದು ಪ್ಲಸ್ ಅಂತೆ, L ಪ್ಲಸ್. ಓಕೆ, ಇದನ್ನ ಪ್ಲಸ್ ಮಾಡ್ಕೊಳ್ಳುವ. ಓಕೆನಾ. L ಪ್ಲಸ್. M ಅಂದ್ರೆ ಮೈನಸ್, M ಮೈನಸ್. ಓಕೆ. N ಅಂತಂದ್ರೆ ಮೈನಸ್, N ಮೈನಸ್. ಓಕೆ, ಈಗ ಇಲ್ಲಿ ಕೇಳಿದರೆ ಇಲ್ಲೇನಾಗುತ್ತೆ? ಇಲ್ಲಿ 1 ಇದೆ, ಇಲ್ಲಿ ಪ್ಲಸ್ 9 ಇದೆ, ಮೈನಸ್ 9 ಇದೆ, ಕ್ಯಾನ್ಸಲ್. ಓಕೆನಾ. ಇದು ಪ್ಲಸ್ 1 ಇದೆ, ಮೈನಸ್ 1 ಇದೆ, ಕ್ಯಾನ್ಸಲ್. ಸೊ ಆನ್ಸರ್ ಏನು? 0. -9 0, ಪ್ಲಸ್ 1 ಮೈನಸ್ 1 ಕೂಡ 0 ಅಲ್ವಾ? 0 0 ಆನ್ಸರ್, ಕ್ಯಾನ್ಸಲ್. ಗೊತ್ತಾಗುತ್ತೆ? ಅರ್ಥ ಆಯ್ತಲ್ವ ಇದು ಹೇಗಂತ? ಇದಂತ ಎಲ್ಲರೂ ಮಾಡಿರ್ತಾರೆ ಬಿಡಿ, ನಾನು ಎಕ್ಸ್ಟ್ರಾ ಟೈಮ್ ಕೊಡಲ್ಲ. ಈ ಕಷ್ಟದ ಕ್ವಶನ್ ಮಾಡ್ಬೇಕಲ್ಲ ಫಸ್ಟ್, ಅದಕ್ಕೋಸ್ಕರ. ಓಕೆ. ಈ ಕ್ವಶನ್ ನೋಡೋದಾದ್ರೆ ಸಿಂಪಲ್. ಆಪೋಸಿಟ್ ಸೈಡ್ ಗೊತ್ತಿರೋವು ಒಂದೇ ದಿಕ್ಕಲ್ಲಿ ಬರಂಗಿಲ್ಲ. ಏನೋ ಈ ಕ್ವಶನ್ ಅಲ್ಲಿ ನಮ್ಗೆ ಆಪೋಸಿಟ್ ಅಂತ ಯಾವ್ದು ಅನ್ಸುತ್ತೋ ಅದು ಒಂದೇ ಪಕ್ಕ ಬರಂಗಿಲ್ಲ. ಆಪೋಸಿಟ್ ಸೈಡ್ ಅಂದ್ಮೇಲೆ ಪಕ್ಕ ಹೆಂಗ್ ಬರುತ್ತೆ? ಸೊ ಇಲ್ಲಿ ನಾವು ನೋಡೋದಿದ್ರೆ 1 ಬಿಟ್ಟು 1 ಅಂತಂದ್ರೆ ಇಂಟು ಮತ್ತೆ ಎಟ್ ಇದೆಯಲ್ಲ, ಇದು ಏನೋ ಪಕ್ಕ ಬರಂಗಿಲ್ಲ. ಯಾಕಂತಂದ್ರೆ ಇವು ಆಪೋಸಿಟ್ ಸೈಡ್, ಯಾಕೆ 1 ಬಿಟ್ಟು 1 ಇದೆ. ಓಕೆ. ಇಂಟು ಮತ್ತೆ ಎಟ್ ಎಲ್ಲಿ ಒಟ್ಟಿಗೆ ಇದೆ? ಇಂಟು ಮತ್ತೆ ಎಟ್ ಒಟ್ಟಿಗೆ ಇದೆ, ಕ್ಯಾನ್ಸಲ್ ಇದು. ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ ಮೈನಸ್ ಮತ್ತೆ ಬಾಗಿಸು ಒಟ್ಟಿಗೆ ಎಲ್ಲಿದೆ? ಇಲ್ಲಿದೆ, ಕ್ಯಾನ್ಸಲ್. ಆಯ್ತಾ? ಹಾಗೆ ಪ್ಲಸ್ ಮತ್ತೆ ಹ್ಯಾಶ್ ಟ್ಯಾಗ್ ಆಪೋಸಿಟ್ ನಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಇದು ಆಪೋಸಿಟ್, ಇದು ಆಪೋಸಿಟ್, ಹಾಗೆ ಇದು ಆಪೋಸಿಟ್ ಅಲ್ವಾ? ಗೊತ್ತಾಗುತ್ತಲ್ವಾ? ಇವೆರಡು ಆಪೋಸಿಟ್ ಆದ್ಮೇಲೆ ಉಳಿದಿರೋದು ಇವೆರಡು ಆಪೋಸಿಟ್. ಸೊ ಪ್ಲಸ್ ಮತ್ತೆ ಹ್ಯಾಶ್ ಟ್ಯಾಗ್ ಒಟ್ಟಿಗೆ ಬರಂಗಿಲ್ಲ, ಪ್ಲಸ್ ಮತ್ತೆ ಹ್ಯಾಶ್ ಟ್ಯಾಗ್ ಇದರಲ್ಲಿದೆ. ಸೊ ಕ್ಯಾನ್ಸಲ್. ಸೊ ಆನ್ಸರ್ ಯಾವುದು? ಅರ್ಥ ಆಯ್ತಲ್ವಾ? ಸಿಂಪಲ್ ಇದೆ ತುಂಬಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸ್ತಂಭದ ರೇಖಾ ನಕ್ಷೆಯಲ್ಲಿ ಮೈಸೂರು ಜಿಲ್ಲೆ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ ಪ್ರತಿ ಕ್ವಿಂಟಲ್. ಇಲ್ಲಿ ಏನ್ ಕೇಳಿದರೆ? 2019 ಮತ್ತೆ 2020 ನಡುವೆ ಏರಿಕೆಯಾದ ಶೇಕಡವಾರು ರಾಗಿ ಬೆಳೆಯ ಉತ್ಪಾದನೆ.
ರಾಗಿ ಬೆಳೆ ಉತ್ಪಾದನೆ 19ರಿಂದ 20ಕ್ಕೆ ಎಷ್ಟು ಶೇಕಡ ಆಗಿದೆ? 19ರಲ್ಲಿ ಎಷ್ಟಿದೆ? 10 ಇದೆ. ಇದರಲ್ಲಿ 20ರಲ್ಲಿ ಎಷ್ಟಿದೆ? 5 ಇದೆ. ಎಷ್ಟು ಜಾಸ್ತಿ ಆಗಿದೆ? 5 ಜಾಸ್ತಿ ಆಗಿದೆ. 5 ಅಂತಂದ್ರೆ ಇದಕ್ಕೆ ಎಷ್ಟು? 10ಕ್ಕೆ 5 ಅಂತಂದ್ರೆ 10ಕ್ಕೆ ಎಷ್ಟು? 10ರ ಅರ್ಧ. 10ರ ಅರ್ಧ ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ಏನು? ಅರ್ಧ ಅಂದ್ರೆ ಎಷ್ಟು? 50%. ಪೆನ್ ಮುಟ್ಟ ಅವಶ್ಯಕತೆನೇ ಐತೆ ಇದ್ರಾಗೆ, ಪೆನ್ ಮುಟ್ಟೋದೇ ಬೇಡ ಇದರಲ್ಲಿ. ಹಿಂಗೆ 10ರಿಂದ 15 ಆಗಿದೆ ಅಂತಂದ್ರೆ 5 ಜಾಸ್ತಿ ಆಗಿದೆ, 50% ಜಾಸ್ತಿ ಆಗಿದೆ. ಸಿಂಪಲ್ ಆನ್ಸರ್ ಬಂತಲ್ವಾ? ನೋಡ್ರಿ, ಪೆನ್ ಮುಟ್ಟ ಅವಶ್ಯಕತೆ ಇದೆ, ನೀವು ಹಾಕ್ತೀರಾ 10ಕ್ಕೆ 5 ಜಾಸ್ತಿ ಆಯ್ತು ಎಷ್ಟು? ಕ್ವಶನ್ ನೋಡ್ತಿದ್ದಂಗೆ ಆನ್ಸರ್ ರೆಡಿ. ಅಷ್ಟು ಸ್ಪೀಡ್ ಇದ್ರೆ ಮಾತ್ರ ನಮಗೆ ಟೈಮ್ ಮ್ಯಾನೇಜ್ ಆಗುತ್ತೆ. ಸುಮಾರು ಜನಕ್ಕೆ ಟೈಮ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಓಕೆನಾ. ಇದರಲ್ಲಿ ಏನಪ್ಪ ಅಂತಂದ್ರೆ, ಈಗ ಅವರು ಫಸ್ಟ್ 30 ಕಿಲೋಮೀಟರ್ ಅಂದ್ರೆ ಪ್ರತಿ 30 ಕಿಲೋಮೀಟರ್ಸ್ಗೆ 2 ಕಿಲೋಮೀಟರ್ ಹೆಚ್ಚಿಸ್ಕಿಂತ ಹೋಗ್ತೀವಿ ನಾವು, ಅಂದ್ರೆ ಅರ್ಧ ಗಂಟೆಗೆ. ಟೋಟಲ್ಲು ಕಾರು ಮೊದಲನೇ ಗಂಟೆಲಿ ಏನ್ ಮಾಡಿದೆ? ಅದು 35 ಕಿಲೋಮೀಟರ್ ಚಲಿಸಿದೆ. ಸೊ ಟೋಟಲ್ ಎಷ್ಟು ಕಿಲೋಮೀಟರ್? 7 ಕಿಲೋಮೀಟರ್ ಚಲಿಸಿದೆ. ಓಕೆನಾ. ಈಗ ಮ್ಯಾಟ್ರ್ ಏನು? ಇಲ್ಲಿ ನೋಡ್ರಿ, ಫಸ್ಟ್ ಗಂಟೆಲಿ ಏನಾಯ್ತು? ಈಗ 35 ಕಿಲೋಮೀಟರ್. ನೆಕ್ಸ್ಟ್ ಗಂಟೆಲೆ ಎಷ್ಟು ಚಲಿಸುತ್ತೆ? ನೆಕ್ಸ್ಟ್ ಗಂಟೆಲೆ ಎಷ್ಟು ಜಾಸ್ತಿ ಆಗುತ್ತೆ? 37 ಪ್ಲಸ್ ಇನ್ನೊಂದೆರಡು, ಅಂದ್ರೆ ಪ್ರತಿ 30 ನಿಮಿಷಕ್ಕಲ್ವಾ? ಫಸ್ಟ್ 30 ನಿಮಿಷಕ್ಕೆ 2 ಕಿಲೋಮೀಟರ್, ನೆಕ್ಸ್ಟ್ 30 ನಿಮಿಷಕ್ಕೆ 2 ಕಿಲೋಮೀಟರ್. ಸೊ ನೆಕ್ಸ್ಟ್ ಗಂಟೆಲಿ ಎಷ್ಟಾಗಿರುತ್ತೆ? 9 ಆಗಿರುತ್ತೆ. ನೆಕ್ಸ್ಟ್ ಗಂಟೆಲಿ ಎಷ್ಟಾಗಿರುತ್ತೆ? ನಾನು ಅಷ್ಟು ಬರೆಯಲ್ಲ, ಜಾಗ ಸಾಕಾಗಲ್ಲ. ನೆಕ್ಸ್ಟ್ ಗಂಟೆಲಿ ಎಷ್ಟಾಗಿರುತ್ತೆ? 9 4 13 43 ಆಗಿರುತ್ತೆ. ಓಕೆನಾ, 43. ನೆಕ್ಸ್ಟ್ ಗಂಟೆಲಿ ಎಷ್ಟಾಗಿರುತ್ತೆ? ಬರೆದ್ ಬಿಡ್ತೀನಿ ಬೇಕಾದ್ರೆ, ಅಷ್ಟು ಇದು ಮಾಡ್ಕೊಡಿ. 43. ನೆಕ್ಸ್ಟ್ ಗಂಟೆಲಿ ಎಷ್ಟಾಗುತ್ತೆ? 57. ಓಕೆ. ನೆಕ್ಸ್ಟ್ ಗಂಟೆಲಿ ಎಷ್ಟಾಗಿರುತ್ತೆ? ಸಾರಿ, 57 ಅಂತ 47. ಓಕೆ, 47. ನೆಕ್ಸ್ಟ್ ಗಂಟೆಲಿ ಎಷ್ಟಾಗಿರುತ್ತೆ? 51. ಓಕೆನಾ. ನೀವು ಇಲ್ಲೇ ಥಿಂಕ್ ಮಾಡ್ಬೋದು, ಅಷ್ಟನ್ನು ಬರಿಬೇಕಂತ ಇಲ್ಲ. ಈಗ ಎಷ್ಟಾಯ್ತು? ಟೋಟಲ್ 7 ಸಂಖ್ಯೆ ಇರುತ್ತೆ. 7 ಸಂಖ್ಯೆ ಅಂತಂದ್ರೆ ನಾವೇನ್ ಮಾಡ್ಬೋದು? ನಾವು ಅವರೇಜ್ ಅನ್ನ ತಗೋಬಹುದು. ಯಾಕೆ ಅವರೇಜ್ ಅನ್ನ ತಗೋಬೇಕು? ಟೋಟಲ್ 7 ಸಂಖ್ಯೆ ಇರುತ್ತೆ, ನಮ್ಗೆ ಟೋಟಲ್ ಮೊತ್ತ ಬೇಕು, ಅಷ್ಟು ಸಂಖ್ಯೆಗಳದ್ದು ಮೊತ್ತ ಬೇಕು. 35, 39, 43, 47 ಅಷ್ಟರದ್ದು ಮೊತ್ತ ಬೇಕು ಈಗ. ಯಾಕಂದ್ರೆ ಪ್ರತಿ ಸಂಖ್ಯೆಲು ಪ್ರತಿ ಗಂಟೆಲು 4 ಕಿಲೋಮೀಟರ್ ಜಾಸ್ತಿ ಆಗ್ತಾ ಹೋಗಿದೆ. ಸೊ ನಮಗೇನ್ ಬೇಕು? ಅಷ್ಟರದ್ದು ಮೊತ್ತ ಬೇಕು. ಅಷ್ಟು ಮೊತ್ತ ಇದ್ರೆ ನಮಗೆ ಟೋಟಲ್ ಕಿಲೋಮೀಟರ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾವೇನ್ ಮಾಡ್ತೀವಿ? ಈಗ 4 ಕಿಲೋಮೀಟರ್ ಜಾಸ್ತಿ ಮಾಡಿದ್ವಿ. ಸೊ ನಾವು ಮೊತ್ತನ ಹೇಗ್ ಮಾಡ್ಬೋದು? ಅವರೇಜ್ ಇಂದ ಟೋಟಲ್ ಸಂಖ್ಯೆಗೆ ಗುಣಿಸಿದ್ರೆ ಮೊತ್ತ ಬಂದ್ಬಿಡುತ್ತೆ. ಅವರೇಜು 8 + 4 4ನೇ ಸಂಖ್ಯೆ ಅವರೇಜ್ ಆಗಿರುತ್ತೆ. 4ನೇ ಸಂಖ್ಯೆ 1 2 3 4. ಸೊ 47 ಅನ್ನೋದು ಅವರೇಜ್. ಸೊ 47ಕ್ಕೆ ನಾನೇನ್ ಮಾಡ್ತೀನಿ? 7ರಿಂದ ಗುಣಿಸ್ಬಿಡ್ತೀನಿ. ಓಕೆನಾ. 7 4 28, 7 7 49. 28 ಅಂದ್ರೆ 280, 49 329. ಆನ್ಸರ್ ಬಂತ? ಇದು ಸಿಂಪಲ್ ಒಂದು ಮೆಥಡ್. ಇನ್ನೊಂದೇನಂತಂದ್ರೆ, ನೀವು ಅಷ್ಟನ್ನು ಬೇಕಿದ್ರೆ ಬರ್ಕೊಂಡು ಯೂನಿಟ್ ಡಿಜಿಟ್ ಕೂಡ ಮ್ಯಾಚ್ ಮಾಡ್ಬೋದು. ಬಟ್ ಅಷ್ಟನ್ನು ಬರೆಯೋಷ್ಟು ಪುರ್ಸೊತ್ತಿಲ್ಲ. ನಂಗೆ ಗೊತ್ತು 7 ಸಂಖ್ಯೆ ಬರುತ್ತೆ. ಓಕೆನಾ, 7 ಸಂಖ್ಯೆ ಬರುತ್ತೆ. 7 ಸಂಖ್ಯೆ ಬಂದ್ರೆ ನಾನೇನ್ ಮಾಡ್ತೀನಿ? ಅಷ್ಟು ಟೋಟಲ್ ಮಾಡ್ಬೇಕಂದ್ರೆ ನಂಗೆ ಅವರೇಜ್ ಬೇಕು. ಅವರೇಜ್ 4ನೇ ಸಂಖ್ಯೆ ಬರುತ್ತೆ, ನಾನು 4ನೇ ಸಂಖ್ಯೆವರೆಗೂ ಬರಿತೀನಿ. 4ನೇ ಸಂಖ್ಯೆಗೆ ಇಂಟು 7 ಮಾಡ್ಬಿಡ್ತೀನಿ, ಆನ್ಸರ್ ಹಾಕ್ಬಿಡ್ತೀನಿ. ಟೈಮ್ ಉಳಿಸೋದು ಇಂಪಾರ್ಟೆಂಟ್. ಅಷ್ಟು ಸಂಖ್ಯೆ ಬರೆಯೋಷ್ಟು ಪುರ್ಸೋದು ನಂಗಿಲ್ಲ. ನಾನು 2% ಸಂಖ್ಯೆ ಬರೆದು ನಾನು SLC ಸ್ಟೆಪ್ಪಿಗೆಲ್ಲ ನಂಗೆ ಮಾರ್ಕ್ಸ್ ಕೊಡಲ್ಲ, ಡೈರೆಕ್ಟ್ ಆಗಿ ಬರೆಯೋದು. ಓಕೆನಾ. ಈಗ ನೆಕ್ಸ್ಟ್ ಈ ಕ್ವಶನ್ಗೆ ಬಂದ್ರೆ, ಇದು ಕೂಡ ತುಂಬಾ ಸಿಂಪಲ್ ಇದೆ. ಅವ್ರು ಏನ್ ಹೇಳಿದ್ದಾರೆ? ವೆರಿ ಸಿಂಪಲ್ ಕ್ವಶನ್ ಅಂದ್ರೆ ಇದೇ ಇರ್ಬೇಕು. ಅವ್ರು ಹೇಳಿದ್ರೆ, ಒಂದ್ ಸರಿಗೆ 40% ಡಿಸ್ಕೌಂಟ್ ಕೊಡ್ತೀವಿ, ಇನ್ನೊಂದ್ ಸರಿಗೆ ಸಕ್ಸಸಿವ್ ಡಿಸ್ಕೌಂಟ್ ಅಂದ್ರೆ ಫಸ್ಟ್ 30 ಕೊಟ್ಕೊಂಡು ಅದ್ರ ಮೇಲೆ 10 ಕೊಡ್ತೀವಿ. ಈಗ ಫಸ್ಟ್ ಏನ್ ಮಾಡ್ತೀವಿ ನಾವು? 40% ಡಿಸ್ಕೌಂಟ್ ಆಗುತ್ತೆ ಫಸ್ಟ್ ಕೊಟ್ಟಿರೋದ್ರಲ್ಲಿ. ಎರಡನೇ ಸರಿ ಡಿಸ್ಕೌಂಟ್ ಕೊಟ್ಟಿರೋಕೆ ಏನಾಗುತ್ತೆ? 30% ಪ್ಲಸ್ 10%, ಟೋಟಲ್ 40. ಬಟ್ ಸಕ್ಸಸಿವ್ ಅಲ್ಲಿ ಏನಾಗುತ್ತೆ? ಮೈನಸ್ 30 × 10 ಡಿವೈಡ್ ಬೈ 100 ಎಷ್ಟಾಗುತ್ತೆ? 300 ಡಿವೈಡ್ ಬೈ 100. ಸೊ 100. ಸೊ 0 0 ಹೋಯ್ತು, 3 ಉಳಿತು. ಸೊ 40 ಅಂತಂದ್ರೆ 37 ಆಯ್ತು. ಅರ್ಥ ಆಯ್ತಲ್ವಾ? 37. ಇದು 40 ಇದೆ, ಇದು 37 ಇದೆ. ಸೊ ಎಷ್ಟು ವೇರಿಯೇಷನ್ ಬಂದಿದೆ? 3%. 3%ಗೆ 500ಕ್ಕೂ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ? 3 5 15. ಸಿಂಪಲ್ ಆನ್ಸರ್ ಬಂತ? ಆಕ್ಚುಲಿ ಇದನ್ನ ಇಷ್ಟೆಲ್ಲ ಬರೀಲೇಬೇಕಾಗಿಲ್ಲ. ಇದು 40%, 30 10 40, 10 3 30, 30%. ಓಕೆ, 30% ಅಂದ್ರೆ 3 ವ್ಯತ್ಯಾಸ ಅಂತ. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಏನ್ ಮಾಡಿದೆ? ನಾನು 40ರಿಂದ 37 ಮೈನಸ್ ಮಾಡಿ ತೋರಿಸಿದೆ, ಈ 37ನ್ನ. ಬಟ್ ನೀವು ಅಷ್ಟೆಲ್ಲ ಮಾಡೋದ್ ಬೇಕಾಗಿಲ್ಲ. 40% ಇದೆ, ನೀವು ಫಸ್ಟ್ ಒಂದ್ಸರಿ ಸಮ್ ಮಾಡ್ಕೋಬೇಕು. ಏನು? 30 10 ಮಾಡ್ರೆ 40 ಬರುತ್ತಾ? ಓಕೆ, 40 ಬರುತ್ತೆ. 40 ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಸಮ್ ಇಂದಾನೆ ಇದನ್ನ ಕಳಿಬೇಕಾಗತ್ತೆ, ಅದನ್ನ ನೋಡ್ಕೋಬೇಕಾಗತ್ತೆ.
ಈ 40 ಇದು ಕೂಡ್ಸಿದ್ರು 40 ಬರುತ್ತಂತ. ಬರಲಿಲ್ಲ ಅಂತಂದ್ರೆ ಏನಂತ ಟೋಟಲ್ ಸಮ್ ಕಂಡು ಕಳಿಬೇಕಾಗುತ್ತೆ, ಇಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಸೊ ಎರಡು 40 ಬರ್ತಾ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ 3 × 30 / 100 ಅಂದ್ರೆ 3%. 3% 500 ಮಾಡ್ರೆ 15. ಸೊ ಈಸಿ ಆಯ್ತಲ್ವಾ. ಈಗ ಪ್ರಕಾಶನು, ಇದು ಸ್ವಲ್ಪ ಕೆಲವರು ಟ್ರಿಕ್ಕಿ ಅನ್ಸೋದು. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸ್ತಾನೆ. ತನ್ನ ಮನೆಯಿಂದ ಪ್ರಾರಂಭಿಸ್ತಾನೆ. ಒಂದು ಅಡ್ಡ ರಸ್ತೆ ಕೂಡುವಿಕೆಗೆ ಬರುತ್ತಾನೆ, ಬಲಕ್ಕೆ ಹೋಗುತ್ತಾನೆ. ಈಗ ಏನಾಗುತ್ತೆ, ಪೂರ್ವದಲ್ಲಿ ತನ್ನ ಮನೆ ಇದೆ. ಸೊ ಹಿಂಗೆ ಬರ್ಕೊಡುವ. ಓಕೆನಾ. ಇದು ಈಸ್ಟ್, ಇದು ನಾರ್ತ್, ಓಕೆ, ಇದು ಸೌತ್, ಇದೇನು ವೆಸ್ಟ್. ಸೊ ಅವನು ಪೂರ್ವದಲ್ಲಿ ಅವನ ಮನೆ ಇದೆ. ಅವನೇನ್ ಮಾಡ್ತಾನೆ, ಒಂದು ಅಡ್ಡ ರಸ್ತೆ ಕೂಡುವಿಕೆಯ ಕ್ರಾಸಿಂಗಿಗೆ ಬರ್ತಾನೆ. ಕ್ರಾಸಿಂಗ್ ಎಲ್ಲಿದೆ, ಇಲ್ಲಿದೆ, ಇಲ್ಲಿ ಬರ್ತಾನ. ಅವನ ಬಲಕ್ಕೆ ಹೋಗುವ ರಸ್ತೆಯಲ್ಲಿ ವಿಶ್ವವಿದ್ಯಾಲಯ ಇದೆ. ಅಂದ್ರೆ ಬಲಕ್ಕೆ ಹೋಗೋದು ಅದು ನಾರ್ತ್ ಅಲ್ಲಿ ವಿಶ್ವವಿದ್ಯಾಲಯ ಐತಿ. ಆಮೇಲೆ ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ನೇರವಾಗಿ ಮುಂದೆ ಏನೇನು, ವೆಸ್ಟಿಗೆ ಏನಿದೆ, ಆಸ್ಪತ್ರೆ ಇದೆ. ಹಾಗೆ ರಂಗಮಂದಿರ ಯಾವ ದಿಕ್ಕಲ್ಲಿದೆ ಅಂತ ಕೊಡ್ತಾರೆ. ಇನ್ನು ಉಳಿದಿರೋದು ಯಾವ ಡಿಸ್ಟೆನ್ಸು, ಸೌತ್ ಏನಿದೆ, ಸೌತ್ ಅಲ್ಲಿ ರಂಗಮಂದಿರ. ಅರ್ಥ ಆಯ್ತಲ್ವಾ. ಸಿಂಪಲ್ ಇದೆ ಕ್ವಶನ್. ಹಾಗೆ ಕೆಳಗಿನ ಪದದಲ್ಲಿ ಡಿಕ್ಷನರಿ ಮೂಲಕ ಆರಿಸಿ ಅಂತ ಇದೆ. ಡಿಕ್ಷನರಿ ಮೂಲಕ 3ನೇ ಸ್ಥಾನದಲ್ಲಿ ಬರುವ, ಇದನ್ನ ಮೆನ್ಷನ್ ಮಾಡ್ಕೊಂಡ್ರು. 3ನೇ ಸ್ಥಾನ ನೋಡ್ತಾ ಹೋಗ್ರಿ. ಓಕೆ, ಎ ಇದೆ. ಇವೆರಡು ನಾನು ಚೆಕ್ ಮಾಡಲ್ಲ, ಯಾಕಂದ್ರೆ ಇವೆರಡು ಫಸ್ಟ್ ಸೆಕೆಂಡ್ ಬಂದ್ಬಿಡುತ್ತೆ. ನಂಗೆ 3ನೇ ಸ್ಥಾನ ಬೇಕು. ಇವಿಷ್ಟರ ಚೆಕ್ ಮಾಡ್ತೀನಿ. CONTIE, CONT 6 ಇವೆರಡು ಆರ್ ಬಂದಿದೆ. ಇವು ಲಾಸ್ಟಿಗೆ ಬರ್ತವೆ, ಇದೇ ಮಧ್ಯಕ್ಕೆ ಬರೋದು. ಸೊ ಫಸ್ಟ್ ಬರ್ದಿದೆ ಅಲ್ವಾ, ಇವೆರಡು ಫಸ್ಟ್ ಆಯ್ತು. ಇವು 3ರಲ್ಲಿ ಫಸ್ಟ್ ಬರೋದು ಯಾವುದು, ಕಂಟಿನ್ಯೂಸ್ ಆನ್ಸರ್. ಸಿಂಪಲ್, ವೆರಿ ಸಿಂಪಲ್ ಇದೆ, ತುಂಬಾ ಈಸಿ ಆಗಿದೆ. ಇದ್ರಲ್ಲಿ ನೋಡುವ, ಇಲ್ಲಿ ಏನಾಗಿದೆ, ಇದರಲ್ಲಿ ನನ್ನ ಹತ್ರ ಬೇರೆ ಟ್ರಿಕ್ಸ್ ಇದೆ ಇದನ್ನ ಮಾಡ್ಲಿ, ಈ ತರ ಕ್ವಶನ್ ಗಳನ್ನ ಮಾಡ್ಲಿಕ್ಕೆ, ಯಾವುದು ಸಿಲೋಜಿಸಮ್ ನ ಮಾಡ್ಲಿಕ್ಕೆ. ಬಟ್ ನಾನು ನಿಮಗ್ ಗೊತ್ತಿರುವಂತ ಒಂದು ಮೆಥಡ್ ವೆನ್ ಡಯಾಗ್ರಾಮ್ ಅಲ್ಲೇ ಹೇಳ್ತೇನೆ. ಓಕೆನಾ. ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ. ಓಕೆ, ಸಂಗೀತಗಾರರು ಎಲ್ಲರೂ ಕೂಡ ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಸರಿ, ಏನಾಯ್ತಿದು ಹೇಳಿಕೆ ಅಲ್ವಾ. ಗಣಿತದಲ್ಲಿ ದುರ್ಬಲವಾಗಿರುವವರು ಎಲ್ಲರೂ ಸಂಗೀತಗಾರರೇ. ಸೊ ಗಣಿತದಲ್ಲಿ ದುರ್ಬಲವಾಗಿರುವವರು ಇವರು ಎಲ್ಲರೂ ಕೂಡ ಏನಿವರು, ಸಂಗೀತದವರು. ಓಕೆನಾ, ಸಂಗೀತದವರು. ಇವರು ಗಣಿತದಲ್ಲಿ ದುರ್ಬಲವಾಗಿರುವವರು ಎಲ್ಲರೂ ಕೂಡ ಸಂಗೀತದವರು. ಈಗ ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಓಕೆನಾ, ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಕೆಲವರು, ಓಕೆ, ಇಲ್ಲಿ ಈಗ ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅಂತಂದ್ರೆ ಇಲ್ಲಿ ಏನಾಗಿದೆ, ಗಣಿತದಲ್ಲಿ ದುರ್ಬಲರಾಗಿರೋರೆಲ್ಲರೂ ಸಂಗೀತಗಾರರು, ಇವರು ಗಣಿತದಲ್ಲಿ ದುರ್ಬಲರಾಗಿರುವವರು. ಓಕೆನಾ. ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ, ಇನ್ ಕೆಲವರು ದುರ್ಬಲರಾಗಿಲ್ಲ ಅಂತ. ಇವರು ಇಲ್ಲಿ ದುರ್ಬಲರಾಗಿದ್ದಾರೆ ಅಂತ ಅನ್ಕೊಳ್ರಿ ಗಣಿತದವರು, ಇಲ್ಲಿ ಇನ್ನೊಂದು ಕೆಲವರು ದುರ್ಬಲರಾಗಿಲ್ಲ. ಓಕೆನಾ. ಈಗ ಏನಾಗುತ್ತೆ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಓಕೆ, ಇಲ್ಲಿ ಏನಾಗುತ್ತೆ ಇದೀಗ, ಇಲ್ಲಿರೋರು ದುರ್ಬಲರಾಗಿರ್ತಾರಲ್ವಾ. ಸೊ ಏನಾಗುತ್ತೆ ಇದೀಗ, ಸರಿ ಅರ್ಥ ಆಯ್ತಲ್ವಾ. ಇಲ್ಲಿ ನೋಡ್ರಿ, ಇವರು ದುರ್ಬಲರಾಗಿರೋರು ಬಂತು, ಇವರು ಬಂತು, ಎರಡು ಸೇರಿ. ಓಕೆ, ಇದು ಇಂಗ್ಲೀಷಲ್ಲಿ ಏನೋ ಬೇರೆ ತರ ಇತ್ತು ಅಂತ ನಂಗೆ ಏನೋ ಅನಿಸ್ತು. ನಾನು ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ ನೋಡಿದಾಗ ಚೆಕ್ ಮಾಡ್ತೀನಿ. ನನಗೆ ಸ್ವಲ್ಪ ಕನ್ನಡದಲ್ಲಿ ನಾನು ಇಂಗ್ಲೀಷಲ್ಲಿ SSC ಇಂಗ್ಲೀಷ್ ಚಾಲು ಮಾಡಿ ಕನ್ನಡದಲ್ಲಿ ಸ್ವಲ್ಪ ಇದಾಗ್ತಿದೆ. ಬಟ್ ಇದು ಕನ್ನಡದ ಪ್ರಕಾರ ಇದೆ ಸರಿ. ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ ನೋಡಿ ಹೇಳ್ತೇನೆ. ಓಕೆ, ಏನೋ ವ್ಯತ್ಯಾಸ ಬಂದಿದೆ ಆಕ್ಚುಲಿ, ಬಹುಶಃ ಏನೋ ಬಂದಿತ್ತು ಅದರಲ್ಲಿ, ಸ್ವಲ್ಪ ಚೆಕ್ ಮಾಡಿ ಹೇಳ್ತೀನಿ. ಓಕೆ, 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು ಅಂತ ಇದೆ. 2010. ಇದು ಯಾವುದೇ ಡೇಟ್ ರೆಫರೆನ್ಸ್ ಡೇಟ್ ಕೊಟ್ಟಿಲ್ಲ ಅಂತಂದ್ರೆ, ಒಂದು ನಿಮ್ಮ ಬರ್ತ್ ಡೇಟ್, ಯಾರ್ಯಾರು ಆಗಸ್ಟ್ಗೆ ಹತ್ರ ಇರ್ತಾರೆ ಅವ್ರು ನಿಮ್ಮ ಬರ್ತ್ ಡೇಟ್ ಇಂದ ತಗೊಂಡ್ಬಿಟ್ಟು ಮಾಡ್ಬಿಟ್ರಿ, ಬೇಗ ಬಂದ್ಬಿಡುತ್ತೆ ಆನ್ಸರ್. ಅಥವಾ ಇನ್ ಕೇಸ್ ನಿಮ್ಗೆ ಅದು ಏನು ಗೊತ್ತಿಲ್ಲ, ನಮ್ಮ ಫಸ್ಟ್ ಇಂದ ಮಾಡ್ತೀನಿ ಅಂತಂದ್ರೆ, ನೀವು 2000ದಿಂದ ತಗೊಂಡ್ರೆ ಏನಾಗುತ್ತೆ, 2004ರಿಂದ ಭಾಗ ಆಗುತ್ತೆ. ಹಾಗಾಗಿ ಅದಕ್ಕೆ ನೀವು ಯಾವುದೇ ಕೋಡ್ ವರ್ಡ್ ಏನನ್ನು ಹಾಕೋಬೇಕಾಗಿಲ್ಲ, 0 ತಗೊಂಡು ಮಾಡ್ಬಿಡ್ಬೋದು. ಸೊ 2000ದಿಂದ ಮುಂದಕ್ಕೆ ಹೋಗ್ರಿ. 2000ದಿಂದ ಮುಂದಕ್ಕೆ ಏನ್ ಮಾಡ್ತಾರೆ, 2010 ಆಗಸ್ಟ್. ಸೊ 1 ವರ್ಷ ಬಿಡ್ಬೇಕು. ಬಿಟ್ಟಾಗ ಏನಾಗುತ್ತೆ, ಟೋಟಲ್ 9 ವರ್ಷ ತಗೊಂತೀರ. 9 ವರ್ಷ. ಓಕೆನಾ. 9 ವರ್ಷ ಅಂದ್ರೆ 9 ಆಡ್ ನಂಬರ್ ತಗೊಂತೀರ. ಆಮೇಲೆ ಎಷ್ಟು ಅಧಿಕ ವರ್ಷ ಇದಾವೆ, ಲೀಪ್ ಇಯರ್ಸ್ ಎಷ್ಟಿದಾವೆ, 2004 ಇದೆ, 2008 ಇದೆ. ಸೊ 2 ಲೀಪ್ ಇಯರ್ಸ್ ಇದಾವೆ. ಈಗ ನಾವು ಆಗಸ್ಟ್ ತನಕ 2010ರಲ್ಲಿ ಆಗಸ್ಟ್ ತನಕ ಟೋಟಲ್ ಮಾಡಬೇಕು. ಆಗಸ್ಟ್ ತನಕ ಟೋಟಲ್ ಮಾಡ್ರೆ ಏನಾಗುತ್ತೆ, ಜನವರಿಲಿ ಎಷ್ಟು ತಗೊಂತೀರಾ, 3. ಯಾಕೆ 3?
31 ಇದೆ ಜನವರಿಯಲ್ಲಿ. 7 4 28 ಹೋಗುತ್ತೆ. ಎಷ್ಟು ಉಳಿಯುತ್ತೆ ಆಡ್ ನಂಬರು? 3 ಉಳಿಯುತ್ತೆ ಶೇಷ. ಸೊ 3. ನೆಕ್ಸ್ಟ್ ಎಷ್ಟು? ಜನವರಿ ಫೆಬ್ರವರಿಯಲ್ಲಿ 0, ಬೇಡ ಬರೆಯೋದು. ಫೆಬ್ರವರಿ ಮಾರ್ಚಲ್ಲಿ ಎಷ್ಟು? 3, ಮಾರ್ಚ್ 3. ನೆಕ್ಸ್ಟ್ ಎಷ್ಟು? ಏಪ್ರಿಲ್ 2. ಯಾಕೆ ಹೇಳ್ರಿ ಏಪ್ರಿಲ್ 2? 30 ದಿನ ಇದೆ. 7 4 28. ಸೊ ಇನ್ನು ಉಳಿಯೋದು 2. ಸೊ ಏಪ್ರಿಲ್ 2 ಆಯ್ತು. ಮೇ ಎಷ್ಟು? ಮೇ 3. ಯಾಕಂದ್ರೆ 30 ದಿನ ಇದೆ. ಸೊ ಸಾರಿ, ಮೇ 3 30 ದಿನ ಇದೆ. ನೆಕ್ಸ್ಟ್ ಎಷ್ಟು? ಜೂನ್. ಜೂನ್ ಎಷ್ಟು? 2. ನೆಕ್ಸ್ಟ್ ಏನು? ಜುಲೈ. ಜುಲೈ ಎಷ್ಟು? 3. ನೆಕ್ಸ್ಟ್ ಎಷ್ಟು? ಆಗಸ್ಟ್. ಆಗಸ್ಟ್ ಎಷ್ಟು? 3 ಅಲ್ಲ. ಯಾಕೆ? ಇಲ್ಲಿ 14 ದಿವಸ ಅಂತ ಡೇಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 14. ಸೊ 14 ಅಂತ ತಗೊಳ್ಳೋದು ಬೇಕಾಗಿಲ್ಲ, ಯಾಕಂದ್ರೆ 14 7ರಿಂದ ಭಾಗ ಆಗುತ್ತೆ, ಕ್ಯಾನ್ಸಲ್. ಸೊ ಇದನ್ನು ಟೋಟಲ್ ಮಾಡ್ರಿ. 3 3 6 2 8. 8 2 10. 10 3 13. 13 3 16. 16 ಅಂತಂದ್ರೆ ಎಷ್ಟಾಯ್ತು? 2 ಅಲ್ವಾ? 16 ಅಂತಂದ್ರೆ 2 ತಾನೆ. ಯಾಕೆ ಹೇಳ್ರಿ? 7 2 14 ಹೋಯ್ತು, 2 ಉಳ್ಕೊಂತು. ಸೊ 9 4 ಎಷ್ಟಾಯ್ತು? 13. ಓಕೆನಾ? 13 ಅಂತಂದ್ರೆ ಎಷ್ಟು ಆಡ್ ನಂಬರು? 7 7 14 ಆಗುತ್ತೆ, -1. -1 ಆಡ್ ನಂಬರ್ ಅಂತಂದ್ರೆ ಒಂದ್ ದಿನ ಹಿಂದೆ ಹೋಗ್ಬೇಕು. ಅಥವಾ ನಾವೇನ್ ಮಾಡ್ಬೇಕು? 7ಕ್ಕೆ -1 ಕೂಡಿಸ್ಬೇಕು. ಅವಾಗ ಏನಾಗುತ್ತೆ? 6 ಆಗುತ್ತೆ. 6 ಅಂತಂದ್ರೆ ಎಷ್ಟು? 6 ಅಂತಂದ್ರೆ ಎಷ್ಟು? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಬಂತಾ? ಇಷ್ಟೇ, ಸಿಂಪಲ್ ಇದೆ. ಸ್ಪೀಡಾಗಿ ಮಾಡ್ಬೋದು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ನಲ್ಲ ಅದಕ್ಕೆ. ಓಕೆ. ಸ್ಥಳೀಯ ರೈಲು 12 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಲ್ಲಿ ಹೊರಡುತ್ತೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷದಲ್ಲಿ ಬರ್ತಾ ಇದ್ದಾನೆ. 12 ನಿಮಿಷದ ಅಂತರದಲ್ಲಿ ರೈಲನ್ನು ಭೇಟಿ ಆಗ್ತದೆ. ಹಾಗಾದ್ರೆ ಮನುಷ್ಯನ ವೇಗ ಎಷ್ಟು? ಇದು ಸ್ವಲ್ಪ ತುಂಬಾ ಜನಕ್ಕೆ ಟ್ರಿಕ್ಕಿ ಅನ್ಸ್ಬೋದು. ತುಂಬಾ ಸಿಂಪಲ್ ಐತಿ. ತುಂಬಾ ಸಿಂಪಲ್ ಮೆಥಡ್ ಹೇಳ್ತೀನಿ ಕೇಳ್ರಿ. ಈಗ 12 ಕಿಲೋಮೀಟರ್ ವೇಗದಲ್ಲಿ ಯಾವುದು ಟ್ರೈನ್ ಹೋಗ್ತಾ ಇದೆ. ಇದೇನಾಗ್ತಾ ಇದೆ? ಹೋಗೋದಕ್ಕೆ ಪ್ರತಿ 20 ನಿಮಿಷಕ್ಕೆ ಇದು ಬಿಡ್ತಾ ಇದೆ. ಓಕೆನಾ? ಮನುಷ್ಯನಿಗೆ ಏನ್ ಸಿಗ್ತದೆ? ಆ ಮನುಷ್ಯ ಬರ್ತಾನಲ್ಲ ಆ ಕಡೆಯಿಂದ, ಆಪೋಸಿಟ್ ಡೈರೆಕ್ಷನ್ ಇಂದ. ಇದು ಈ ಕಡೆಯಿಂದ ಡೈರೆಕ್ಷನ್ ಹೋಗ್ತಾ ಇದೆ, ಇವನು ಈ ಕಡೆಯಿಂದ ಡೈರೆಕ್ಷನ್ ಬರ್ತಾ ಇದ್ದಾನೆ. ಸೊ ಇವನಿಗೆ ಬರ್ತಾ ಇದ್ದಾನೆ, ಏನ್ ಸಿಗ್ತದೆ? 12 ನಿಮಿಷ ಸಿಗ್ತಾ ಇದೆ. ಅಂತಂದ್ರೆ ಅರ್ಥ ಏನು? ರೈಲು ಇವನಿಗೆ ಸಿಗಕ್ಕಿಂತ ಮೊದ್ಲೆ ಎಷ್ಟು ನಿಮಿಷ ಚಲಿಸ್ತಾ ಇದೆ? ರೈಲು 12 ನಿಮಿಷ ಚಲಿಸ್ತಾ ಇದೆ. ಸೊ ರೈಲ್ ಎಷ್ಟು ನಿಮಿಷ ಬರ್ತಾ ಇದೆ? 12 ನಿಮಿಷ ಚಲಿಸ್ತಾ ಇದೆ. ಸೊ 12 ಅದ್ರ ಟೈಮ್, ರೈಲಿನ ಟೈಮ್. ಯಾವ ಟೈಮ್ ಅದು? ಆ ಮನುಷ್ಯನ ಮೀಟ್ ಆಗಕ್ಕೆ ಬರೋಕಂತ ಟೈಮು 12 ನಿಮಿಷ. ಈ ಟೈಮಲ್ಲಿ ಮನುಷ್ಯ ಎಷ್ಟು ಟೈಮನ್ನ ಕ್ರಾಸ್ ಮಾಡ್ತಾ ಇದ್ದಾನೆ? ಟೋಟಲ್ಲು 20 ನಿಮಿಷ ಆಗ್ಬೇಕಿತ್ತು ಟ್ರೈನ್ ಹೊರಟು. ಸೊ ಈ ಮನುಷ್ಯ ಇದನ್ನಲ್ಲ, ಇವನ್ ಏನ್ ಮಾಡ್ತಾ ಇದ್ದಾನೆ? ಆ 20 ನಿಮಿಷನ 12ಕ್ಕೆ ತರ್ತಾ ಇದ್ದಾನೆ. ಅಂತಂದ್ರೆ ಏನರ್ಥ? ಉಳಿದಿರೋ 8 ನಿಮಿಷನ ಈ ಮನುಷ್ಯನೇ ಕ್ರಾಸ್ ಮಾಡ್ತಾ ಇದ್ದಾನೆ. ಓಕೆನಾ? ಆ ಟ್ರೈನು ಆಕ್ಚುಲಿ 20 ನಿಮಿಷ ಕೊಡ್ತಾ ಇದೆ, ಬಟ್ ಅದೇನ್ ಮಾಡ್ತದೆ? 12 ನಿಮಿಷ ಸಿಗ್ತದೆ. ಇನ್ನು ಉಳಿದಿರೋ 8 ನಿಮಿಷನ ಯಾರು ಕ್ರಮಿಸ್ತಾ ಇದಾರೆ? ಆ ಮನುಷ್ಯ ಕ್ರಮಿಸ್ತಾ ಇದ್ದಾನೆ. ಸೊ ಏನಾಗುತ್ತೆ? ಟೈಮಿನ ರೇಷ್ಯೂ ಏನಾಯ್ತು? ಇಷ್ಟು ಆಯ್ತು. ಇದು ಏನೋ ಟೈಮಿನ ರೇಷ್ಯೂ. ಅವನು ಮತ್ತೆ ಇವನು ಹೋಗೋದು. ಓಕೆನಾ? ಸೊ ಎಷ್ಟಾಯ್ತು? 4 3 ಅಂದ್ರೆ ಟೈಮಿನ ರೇಷ್ಯೂ ಈಕ್ವಲ್ ಟು ಡಿಸ್ಟೆನ್ಸ್ ರೇಷ್ಯೂ ಆಗುತ್ತೆ. ಯಾಕಂತಂದ್ರೆ ಟೈಮ್ ಸೇಮ್ ಅಲ್ಲ ಅವ್ರು ಸಿಗೋದು. ಅವನು ಹೊರಡ್ತಾನೆ, ಇವನು ಹೊರಡ್ತಾನೆ. ಸೊ ಏನಾಗುತ್ತೆ? ಇಬ್ರು ಸಿಗುವಂತ ಡಿಸ್ಟೆನ್ಸ್ ಸೇಮ್ ಆಗುತ್ತೆ. ಸೊ ಸ್ಪೀಡಿನ ರೇಷಿಯೋ ಅದೇ ಆಗತ್ತೆ. ಸೊ ಏನಾಗುತ್ತೆ? ಇದೀಗ 3:2 ಆಗುತ್ತೆ. ಸರಿ, 2 ಆಗುತ್ತೆ. 3:2 ಆದಾಗ ಈಗ ರೈಲಿಂದ ಎಷ್ಟಿದೆ ಸ್ಪೀಡು? 3 ವ್ಯಾಲ್ಯೂ 12 ಕೊಟ್ಟಿದ್ದಾರೆ. 3 4 12. 2ರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 2 4 8 ಆನ್ಸರ್. ಸೊ ಇದು ಹೇಗೆ ಅಂತಂದ್ರೆ, ಈಗ ಇವನು 20 ನಿಮಿಷದಲ್ಲಿ, ಇದು ಟ್ರೈನು 12 ನಿಮಿಷ ಬರ್ತದೆ ಅಂತಂದ್ರೆ 12 ಯೂನಿಟ್ ಕ್ರಮಿಸ್ತಾ ಇದೆ ಟ್ರೈನು. 8 ಯೂನಿಟ್ ಏನ್ ಕ್ರಮಿಸ್ತಾ ಇದ್ದಾನೆ? ಯಾರು? ಮನುಷ್ಯ. ಸೊ ಇದು ಡಿಸ್ಟೆನ್ಸ್ನ ಇದಾಗತ್ತೆ. ಸೊ ಟೈಮ್ ಸೇಮ್ ಇದ್ದಾಗ ಡಿಸ್ಟೆನ್ಸ್ ಏನಾಗುತ್ತೆ? ಡಿಸ್ಟೆನ್ಸ್ ಇನ್ ರೇಷ್ಯೂನೇ ಸ್ಪೀಡ್ ಇನ್ ರೇಷ್ಯೂ ಆಗುತ್ತೆ. ಸೊ ಇದರ ರೇಷ್ಯೂ ತೆಗೆದ್ರೆ ಇಲ್ಲಿ ಎಷ್ಟು? 3ರ ವ್ಯಾಲ್ಯೂ 12 ಕೊಟ್ಟಿದ್ದಾರೆ, 2ರ ವ್ಯಾಲ್ಯೂ ಬೇಕು 8. ಸಿಂಪಲ್ ಇದೆಯಾ? ಈಗ ಇದರಲ್ಲಿ ಮೇ ಬಿ ಸ್ವಲ್ಪ ಗ್ರೇಸ್ ಸಿಗ್ಬೇಕು ಅನ್ಸುತ್ತೆ ಪ್ರತಿಯೊಬ್ಬರಿಗೂ. ನಾನು ಹೇಳ್ತೇನೆ ನೋಡ್ರಿ. ಟೋಟಲ್ ಎಷ್ಟು ಜನ ಇದ್ದಾರೆ? 6 ಜನ ಕೂತಿದಾರ. ಎಷ್ಟು? 3 3 6. ಓಕೆ, 6 ಜನ ಕೂತಿದ್ದಾರೆ. 1 2 3 4 5 6. 6 ಜನ 3 3 6. ಓಕೆ. y ಮತ್ತು 6 ಮಧ್ಯದಲ್ಲಿದ್ದಾರೆ. y ಮತ್ತೆ 6 ಮಧ್ಯ ಕೂರಿಸ್ಬಿಡುವ ನಾವು. y ಮತ್ತೆ 6. ಸರ್ ಇದು ಹಿಂಗೆ ಯಾಕೆ ಕೂರಿಸಿದ್ರಿ? ಉಲ್ಟನೂ ಆಗೋದಲ್ಲ? ಉಲ್ಟನೂ ಕೂರಿಸುವ, ಇಲ್ಲಿ ಮ್ಯಾಲೆ ಕೂರಿಸುವ. 6 ಮತ್ತೆ y. ಪೆನ್ ಇದ್ರೆ ನಾನು ಪಟಕಂತ ಮಾಡ್ಬಿಡ್ತೀನಿ, ಸ್ವಲ್ಪ ಟೈಮ್ ಆಗ್ತಾ ಇದೆ, ಇರಲಿ. ಓಕೆ, ಇದು 6 ಮತ್ತೆ ಇದು y. ಓಕೆನಾ?
ಮಧ್ಯಕ್ಕೆ ಕೂರಿಸುವ. ಸೊ ಮಧ್ಯಕ್ಕೆ ಈ ಕಡೆ ಆಗಬೇಕಿತ್ತು. ಸಾರಿ ಇದು ಏನೋ ಎಲ್ಲ ಹೋಯ್ತು. ಒಂದು ನಿಮಿಷ. ಓಕೆ, ಒಂದೇ ನಿಮಿಷ. ಓಕೆ, ಎಷ್ಟಾಯ್ತೀಗ? 1 2 3 4 5 6. ಮಧ್ಯಕ್ಕೆ ಯಾರು? ಇವರಿಬ್ರು. ಇವಿಷ್ಟು ವೈ ಆರು ನೆನ್ಪಿಟ್ಕೊಳ್ರಿ. ನಾನು ಎಕ್ಸ್ಟ್ರಾ ಬರೆಯೋದು ಟೈಮ್ ಆಗುತ್ತೆ. ಓಕೆ, ಸೊ ಕ್ಯೂ ಮತ್ತೆ ಬಿಗಳು ಕೊನೆಯಲ್ಲಿದ್ದಾರೆ. ಕ್ಯೂ ಮತ್ತೆ ಬಿ ಏನು ಕೊನೆಯಲ್ಲಿದ್ದಾರೆ. ಆ ಕಡೆ ಯಾರು ಬರ್ಬೋದು. ಕ್ಯೂನ ಕ್ಯೂನ ಎಡಭಾಗದಲ್ಲಿದ್ದಾನೆ ಅಂತಂದ್ರೆ ಕ್ಯೂನ್ ಎಡಭಾಗ. ಕ್ಯೂ ಮತ್ತೆ ಬಿ ಲಾಸ್ಟ್ ಅಲ್ಲಿ ಇದಾರೆ ಅಂತಂದ್ರೆ ಕ್ಯೂನ್ ನಾವು ಇಲ್ಲಿ ಹಾಕ್ಬಿಟ್ರೆ ಕ್ಯೂನ್ ಎಡಭಾಗಕ್ಕೆ ಯಾರು ಬರ್ಲಿಕ್ಕೆ ಆಗತ್ತ? ಇಲ್ಲ. ಸೊ ಕ್ಯೂನ ಎಡಭಾಗ ಅಂತಂದ್ರೆ ಕ್ಯೂ ಏನಿದಾನೆ ಇಲ್ಲಿ ಕೂತಿದ್ದಾನೆ. ಸೊ ಕ್ಯೂನ ಎಡಭಾಗಕ್ಕೆ ಪಿ ಕೂತಿದ್ದಾನೆ. ಇಲ್ಲೂ ಕೂತಿರ್ಬೋದು, ಇಲ್ಲೂ ಕೂತಿರ್ಬೋದು, ನಾವು ಇಲ್ಲಿ ಹಾಕ್ಲಿಕ್ಕೆ ಬರಲ್ಲ. ಸೊ ಲಾಸ್ಟ್ ಅಲ್ಲಿ ಬಿ ಮತ್ತೆ ಕ್ಯೂ ಇದೆ ಅಂತಿದೆ. ಸೊ ಇದು ಬಿ ಇದು. ಓಕೆನಾ? ಕ್ಯೂ ಮತ್ತೆ ಬಿ ಲಾಸ್ಟ್ ಅಲ್ಲಿ ಇದ್ದಾರೆ. ಇಲ್ಲಿ ವೈ ಆರ್. ಸೊ ಇಷ್ಟೇ ಅವರು ಇನ್ಫಾರ್ಮೇಶನ್ ಕೊಟ್ಟಿರೋದು. ಪಿ ಎಡಭಾಗದಲ್ಲಿ ಕೂತಿದ್ದಾನೆ ಅಂತ. ಅವನು ಇಲ್ಲೂ ಕೂಡ ಕೂತಿರ್ಬೋದು, ಇಲ್ಲೂ ಕೂಡ ಕೂತಿರ್ಬೋದು. ಸೊ ಬಿ ಯ ಬಲದಲ್ಲಿ ಯಾರಿದ್ದಾರೆ? ಬಿ ಯ ಬಲದಲ್ಲಿ ಪಿನೂ ಇರ್ಬೋದು. ಅಕಸ್ಮಾತ್ ಪಿ ಇಲ್ಲಿ ಕೂತ್ರೆ ಬಿ ಯ ಭಾಗದಲ್ಲಿ ಏನು ಇರ್ಬೋದು. ಸೊ ನಾವು ಅವ್ರು ಡೈರೆಕ್ಟ್ ಇಮಿಡಿಯೇಟ್ ಬಲಕ್ಕೆ ಕೂತಿದ್ದಾರೆ ಅಂದ್ರೆ ತಕ್ಷಣದ ಬಲದಲ್ಲಿ ತಕ್ಷಣದ ಎಡದಲ್ಲಿ ಪಿ ಕೂತಿದ್ದಾನೆ ಅಂತಂದ್ರೆ ಪಿ ನಾವು ಇಲ್ಲಿ ಹಾಕಿ ಇಲ್ಲಿ ಎ ಆನ್ಸರ್ ಮಾಡ್ಬೋದು. ಸೊ ಎ ಆನ್ಸರ್ ಅವ್ರು ಕೊಟ್ಟಿರ್ಬೋದು. ಬಟ್ ಆದ್ರೆ ಅವ್ರು ತಕ್ಷಣದಲ್ಲಿ ಅಂತ ಕೊಟ್ಟಿರಲ್ಲ, ಎಡದಲ್ಲಿ ಅಂತ ಕೊಟ್ಟಿದ್ದಾರೆ. ಎಡದಲ್ಲಿ ಎಲ್ಲಿ ಬೇಕಾದ್ರೂ ಕೂತಿರ್ಬೋದು. ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗ್ಲೇಬೇಕು, ಬಿಕಾಸ್ ಇದು ಕ್ವಶನ್ ರಾಂಗ್ ಇದೆ. ಓಕೆ, ನೆಕ್ಸ್ಟ್. ಒಂದು ನಿರ್ದಿಷ್ಟ ಕೋಡ್ ನಲ್ಲಿ ಹಾರ್ಟ್ ಅನ್ನು ಸೇವಿಂಗ್ಸ್ ಅಂತ ಬರೆದಿದ್ದಾರೆ. ನೋಡ್ರಿ, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. HS, EV, ಇದು AZ, RI, TG ಏನಿದು? ಆಪೋಸಿಟ್ ಲೆಟರ್ಸ್. ಅಥವಾ ಇವೆರಡನ್ನು ಕೂಡ್ಸಿದ್ರು ಕೂಡ 27 ಬರುತ್ತೆ. ಕೂಡ್ಸ್ ನೋಡ್ಬೇಕಾದ್ರೆ 19 ಮತ್ತೆ 8. ಇದು ಹೇಗೆ ನನಗೆ ಗೊತ್ತು? ಯಾಕಂತಂದ್ರೆ ನಾವು ಫುಲ್ ಪ್ರಾಕ್ಟೀಸ್ ಮಾಡಿದೀವಿ. ಯಾಕೆ ಪ್ರಾಕ್ಟೀಸ್ ಮಾಡಿದೀವಿ? ಯಾವ ನಂಬರ್ ಬೇಕಾದ್ರೂ ಕೇಳಿ ಆಪೋಸಿಟ್ ಲೆಟರ್. Hಗೆ ಯಾವುದು S, Jಗೆ ಯಾವುದು Q, Rಗೇನು I, ಆಮೇಲೆ Vಗೇನು E, ಇನ್ಯಾವುದು Lಗೇನು O. ಯಾವ ಲೆಟರ್ ಕೇಳಿದ್ರು ಪಟಕಂತ ನಮ್ಗೆ H ನೋಡಿದ ತಕ್ಷಣ S ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಆಪೋಸಿಟ್ ಲೆಟರ್ ಇದೆ ಅಂತೇಳಿ. ಸಿಂಪಲ್. ಅಥವಾ ನೀವು ಇದೆರಡನ್ನ ಕೂಡ್ಸ್ ನೋಡಿದ್ರು ನಿಮ್ಗೆ 27 ಬರುತ್ತೆ. ಆಪೋಸಿಟ್ ಲೆಟರ್ ನೀವು ಹಂಗೂ ಬೇಕಾದ್ರೆ ಥಿಂಕ್ ಮಾಡ್ಬೋದು. ಸೊ ಇಲ್ಲಿ ನೀವು ಎಮ್ಮಿಗೇನು ಯಾವುದು ಆಪೋಸಿಟ್? MN ಎಲ್ಲಿದೆ? ಎಮ್ಮಿಗೇನು ಇಲ್ಲಿದೆ. ಎಮ್ಮಿಗೇನು ಒಂದೇ ಆಪ್ಷನ್ ಇದೆಯಾ? ಓಕೆ, ಡನ್. ಐಗೆ R ಇದೆ, Nಗೆ M ಇದೆ, Dಗೆ W ಇದೆ. ಆಪ್ಷನ್ ಡನ್. ಎಷ್ಟು ಬೇಗ ಮುಗೀತು ನೋಡಿದ್ರ. ನೆಕ್ಸ್ಟ್ ಮುಗೀತಾ? ಅಷ್ಟು ಕ್ವಶನ್ ಮುಗೀತಾ? ಇಷ್ಟೇ ಕ್ವಶನ್. ಓಕೆ, ಇಷ್ಟೇ ಕ್ವಶನ್. 15 ಕ್ವಶನ್ ಮುಗೀತು. ಎಷ್ಟು ಈಸಿ. ನಂಗಂತೂ ಮಾಡಿದ್ದೆ ಗೊತ್ತಾಗಿಲ್ಲ. 15 ಕ್ವಶನ್ ಡಮಾರ್ ಅಂತ ಮುಗಿದೋಯ್ತು. ನನಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯ್ತು. ಇಲ್ಲಾಂದ್ರೆ ಒಂದು 10 ನಿಮಿಷದಲ್ಲಿ ಮಾಡಿ ಮುಗಿಸುವಂತ ಕ್ವಶನ್ಗಳಿವು. 10 ನಿಮಿಷ ಮ್ಯಾಕ್ಸಿಮಮ್ ಇದು ಟೈಮ್. ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಟೈಮ್ 10 ನಿಮಿಷದಲ್ಲಿ ಮಾಡಿ ಮುಗಿಸುವಂತ ಕ್ವಶನ್ಗಳಿವು. ತುಂಬಾ ಈಸಿ ಇದಾವೆ. ಓಕೆ, ಇಷ್ಟು ಕ್ವಶನ್. ನೆಕ್ಸ್ಟ್ ನೀವು SSC ಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅಥವಾ ನಿಮಗೆ ಮೆಂಟಲ್ ಎಬಿಲಿಟಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ನನ್ನ ಚಾನಲ್ನ ನೀವು ನೋಡಿದ್ರೆ ನಿಮಗೆ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಕ್ಲಾಸ್ ಫುಲ್ ಬಿದ್ದಿದ್ದಾವೆ. ಸೊ ನೀವು ವೊಕ್ಯಾಬ್ಯುಲರಿಯಲ್ಲಿ ಅದು 100% ಫುಲ್ಲು ಏನು ಪ್ರೀವಿಯಸ್ ಇಯರ್ ಬೇಸ್ಡ್. SSC ಅಲ್ಲಿ ಪ್ರೀವಿಯಸ್ ಇಯರ್ 90% ರಿಪೀಟ್ ಆಗೋದು. ಸೊ ಫುಲ್ ನೀವು ಇಂಗ್ಲಿಷ್ ಅನ್ನು ತಗೋಬಹುದು. ಯಾಕಂತಂದ್ರೆ ಇನ್ಮೇಲೆ SSC GDL ಅಂತ ಸೆಕ್ಷನ್ ಟೈಮರ್ ಬಂದ್ಮೇಲೆ ಇಂಗ್ಲಿಷ್ ವೊಕ್ಯಾಬ್ಯುಲರಿಗೆ ಅಂತ ವೇಟೇಜ್ ಜಾಸ್ತಿ. ಯಾಕಂತಂದ್ರೆ ಕಡಿಮೆ ಟೈಮಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಳಕಾಗೋದು ವೊಕ್ಯಾಬ್ಯುಲರಿ ಮಾತ್ರ. ಸೊ ಓಕೆನಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ SSC ರಿಲೇಟೆಡ್ ಕಂಟೆಂಟ್ ಬರುತ್ತೆ. ನಾನು ಇದೊಂದು PC ಆಕ್ಚುಲಿ ಮಾಡ್ತಾರೆ. ನಾನು ನಿಮಗೆ ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಕ್ವಶನ್ ಪೇಪರ್ನ ಬಿಡಿಸಿರೋದು ಇದೇ ಫಸ್ಟ್. ಯಾಕಂದ್ರೆ ನಾನು ಸ್ಟೇಟ್ ಗೌರ್ಮೆಂಟ್ ಕಡೆ ತಲೆನೇ ಹಾಕಲ್ಲ. ಬಟ್ ಮೆಂಟಲ್ ಎಬಿಲಿಟಿ ಎಲ್ಲ ಎಲ್ಲಾದ್ರೂ ಒಂದೇ ಅಂತ ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ. ಓಕೆನಾ. ಮತ್ತೆ ನಾನು ಯಾವುದೇ ಪೇಪರು ಸ್ಟೇಟ್ ಗೌರ್ಮೆಂಟ್ ಯಾವುದು ನೋಟಿಫಿಕೇಶನ್ ಬಗ್ಗೆ ಏನು ಹೇಳಲ್ಲ. ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ಇದ್ರ ಬಗ್ಗೆ ಮಾತ್ರ ಹೇಳೋದು. ಹಾಗೆ ಈ PG ರಿಸಲ್ಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ನಾನು ಹೆಚ್ಚು ಮೆನ್ಷನ್ ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ನನಗೆ ಕಟ್ ಆಫ್ ಎಷ್ಟು ನಾನು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಲ್ಲ. ಇದು ಎಷ್ಟು ಹೆಂಗ್ ನಿಲ್ಲುತ್ತೆ, ಇದ್ರ ಟ್ರೆಂಡ್ ಹೆಂಗಿದೆ. ನನ್ನ ಉದ್ದೇಶ ಎಷ್ಟೇ ಏನು ಎಷ್ಟು ಕ್ವಶನ್ ಇದೆ, ಕ್ವಶನಿಗೆ ಆನ್ಸರ್ ಎಷ್ಟು ಮಾಡಿಸ್ಬೇಕು ಅಷ್ಟೇ. ಯಾಕಂತಂದ್ರೆ ನೀವು SSC ರಿಲೇಟೆಡ್ ಆದ್ರೆ ಎಷ್ಟು ಕಟ್ ಆಫ್ ಟ್ರೆಂಡ್ ಏನಿರುತ್ತೆ, ಯಾವಾಗ ಕಟ್ ಆಫ್ ಬಿಡ್ತಾರೆ, ಹಾಗೆ ಎಷ್ಟು ಮಾರ್ಕ್ಸ್ ತೆಗಿಬೇಕು, ಎಷ್ಟು ಸೇಫ್ ಸ್ಕೋರ್, ಅದೆಲ್ಲ ಬೇಕಾದ್ರೆ ಇದ್ರ ಅನಾಲಿಸಿಸ್ ಸಿಗುತ್ತೆ ನಿಮಗೆ. ಆದ್ರೆ PC ಗೆ ಸಂಬಂಧಪಟ್ಟಂಗೆ ಅದ್ರ ಅನಾಲಿಸಿಸ್ ನಾನು ಮಾಡಲ್ಲ. ಯಾಕಂತಂದ್ರೆ ಸ್ಟೇಟ್ ಗೌರ್ಮೆಂಟ್ ಟ್ರೆಂಡ್ ಹೇಗಿದೆ ಅದ್ರ ಬಗ್ಗೆ ನನ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಬಟ್ ಕ್ವಶನ್ಸ್, ಮ್ಯಾಥ್ಸ್ ಕ್ವಶನ್, ಮೆಂಟಲ್ ಎಬಿಲಿಟಿ ಕ್ವಶನ್ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಈಸಿಯಾಗಿ ಮಾಡಿ ತೋರಿಸ್ತಿದ್ದೇನೆ. ಓಕೆನಾ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.